ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಾದ್ರೂ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದ್ ಬಾರಿ ನೋಡಬಾರ್ದ? ಇನ್ನಾದ್ರೂ ಈ ಜಿಲ್ಲೆ ಕೂಡ ಕರ್ನಾಟಕದೊಳಗೇನೆ ಇದೆ, ಅಲ್ಲಿಗೂ ನಮ್ಮದೇ ಸರ್ಕಾರ ಇದೆ ಅಂತ ಅವ್ರು ಪರಿಗಣಿಸಬಾರ್ದ? ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟೊಂದು ಕೆಟ್ಟ ಹೆಸರು ಪಡಿತಾ ಇರುವಾಗ ಅದರ ಪರಿಣಾಮ ಕರ್ನಾಟಕ ಸರ್ಕಾರದ ಮೇಲೂ ಕೂಡ ಆಗೋದಿಲ್ವಾ ಮುಖ್ಯಮಂತ್ರಿಗಳೇ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತಾಂಧರು ಗೂಂಡಾಗಳು ಹದ್ದು ಮೀರಿದ್ದಾರೆ ಅಂತ ಅಂದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಅಲ್ವಾ? ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಕೆಟ್ಟ ಇಮೇಜ್ ಬರೋದಿಲ್ವಾ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಹೀಗಾಗ್ತಾ ಇದೆ ಅಂತ ಕೆಟ್ಟ ಹೆಸರು ಬರೋದಿಲ್ವಾ? ಇತಿಹಾಸದಲ್ಲೂ ಕೂಡ ಅದು ದಾಖಲಾಗೋದಿಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಇನ್ನೂ ಸುಮ್ಮನಿದ್ರೆ, ನೀವಿನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇಲ್ಲಿನ ಬಡವರು, ಕೃಷಿಕರು, ಕಾರ್ಮಿಕರು, ಮೀನುಗಾರರು, ಯುವಕರು, ಗೃಹಿಣಿಯರು, ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಕ್ಷಮಿಸೋದಿಲ್ಲ. ಈಗಲಾದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಗಮನ ಹರಿಸಿ, ಇಲ್ಲಿ ಕಾನೂನಿನ ಆಡಳಿತ ಜಾರಿಗೆ ಬರೋ ಹಾಗೆ ಮಾಡಿ, ಇಲ್ಲಿನ ಮತಾಂಧರನ್ನ, ದ್ವೇಷ ಭಾಷಣಕಾರರನ್ನ, ಗೂಂಡಾಗಳನ್ನ ಇಲ್ಲಿಂದ ತೊಲಗಿಸಿ, ಜಿಲ್ಲೆಯ ಜನಸಾಮಾನ್ಯರನ್ನ ನೆಮ್ಮದಿಯಿಂದ ಬದುಕೋದಿಕ್ ಬಿಡಿ.